ಯಮ್ಮ ಯಮ್ಮ ನಿಮ್ಮ ಕಾಲದಾಗೆಲ್ಲ ಹೆಂಗೆ ರೊಟ್ಟಿ ಮಾಡ್ತಿದ್ರಿ? ಲಟ್ಟಿಸ್ತಿದ್ರೇನ ಬಡಿತಿದ್ರಿ? ನಾವು ಬಡ್ದ ಮಾಡ್ತೀವಿ ಯಾವಾಗಲೂ ಒಂದು ಗಿದ್ನಿ ಇಟ್ಟಾದ್ರು ಬಡ್ದ. ಒಂದು ಗಿದ್ನೆ ಹಿಟ್ಟು ಅಂದ್ರೆ ಎಷ್ಟು ರೊಟ್ಟಿ ಅಕ್ಕಿ? 16 ಸೇರು ಇಟ್ಟು ರೊಟ್ಟಿ ಮಾಡ್ತಿದ್ರ್ಯಾ ಬೆಳಗ್ಗೆ ಎದ್ದು? ಹಾಂ. ಎಷ್ಟು ಹಾಕಿದ್ದು 16 ಸೇರು ಹಿಟ್ಟಿನ ರೊಟ್ಟಿ? ಇಲ್ಲೊಂದು 20 ದಿನ 4 ಸೇರು ಹಿಟ್ಟು ಮಾಡ್ತೀವಿ. ಅವಳಾರು ಅಪ್ಪಣ್ಣ ನಿಂತಂದು. ಎಷ್ಟು ಜನ ಇದ್ರು ಒಟ್ಟಿಗೆ? ಅಣ್ಣ ಒಬ್ಬ. ಇದ್ರಿ ಲೆಕ್ಕತ್ತು ಬರಮ್ಮ. 4 ಆತ. ಊಟಕ್ಕೆ ಇಲ್ಲಿಗೆ ಬರ್ತ. ಬೇಸ ಚಂದ ಹೋಗ್ತೀನಿ. ಏನು ಸಿಗ್ತೈತೆ ಬಾಯಾಗ ಹಾಕೊಂಡು ಕುಂತೀನಿ. ಎಲ್ಲ ಮುಡು ಪೂಜಾರ್ತಿ ಬಂದ. ಎಲ್ಲ ಮುಡು ಪೂಜಾರ್ತಿ ಭಿಕ್ಷಕ್ಕೆ ಬಂದಿದ್ದೆ. ಇವ ಇದ್ದಿದ್ದಿಲ್ಲ. ಮತ್ತು ನನ್ನಂತೆಲ್ಲ ಒಂದು 20 ರೂಪಾಯಿ ಇತ್ತು. ಜೋಳನೂ ಇಲ್ಲ ಏನೂ ಇಲ್ಲ, ಕಡೆಕ ಒಟ್ಟು ಒಳಗದಾವ ಅಂತ ಹೇಳಿ ಅದ 20 ರೂಪಾಯಿ ತಗೊಂಡು ಬಂಡಾರ ಹಾಕಿ ಹೋಗಿ. ಹರಿತಾ ರೊಟ್ಟಿ ಬೇಸು ನೀನು ದಿನ 300 ರೂಪಾಯಿ ಕೊಡ್ತೀನಿ ಅಂತ. ಪುಂಡ್ಯ 300 ರೂಪಾಯಿ ಕೊಡ್ತಾನಂತನ ದಿನಾಲ. ಹಿಂದಿನ ಕಾಲದಾಗೆಲ್ಲ ಮಾಡಿ ಸಾಕಾಗೈತಿ. ಮತ್ತು ಈಗೂ ರೊಟ್ಟಿ ಮಾಡೋದು ಅಂತ ಹೇಳಿದ್ರಿ ಏನು? ಒಂದಿನಕ್ಕೆ 3 ವಾರ ಮಾಡ್ತಿದ್ದಿಲ್ಲ. ಕಟ್ಟಿದ್ಯಾ ಅಮ್ಮ? ಸಾಕು ತೆಗಿ, ನಾನು ಲಟ್ಟಿಸ್ತೀನಿ. ಇಗ್ಗು ಅಲ್ಲೂ ಕಸಿಬೇಕಲ್ಲ, ಅದು ಗಟ್ಟಿಗಿತ್ತಲ್ಲ ಇಟ್ಟು ಗಟ್ಟಿ ಆದ್ರೆ ಬರ್ತಾವ ರೊಟ್ಟಿ. ಇರಲಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಹರಿದು ಬಿಡ್ತಾವಲ್ಲ. ಇಟ್ಟು ಲಟ್ಟತ್ನಲ್ಲ ಇಲ್ಲಿ ಇವು ನೋಯ್ತವಣ್ಣ, ಓಡಾಡ್ತಾವ. ಹಾಗಲ್ಲ, ಈ ವಯಸ್ಸಿಗೆ ಯಾಡ್ ಮಾಡೋದು ಕಷ್ಟ ಅಂತ. ಸಾಕ್ತಾ ಕೊಡು, ನಾನು ಲಟ್ಟಿಸ್ತೀನಿ, ಕೊಡು ಬೇಗ. ಕೊಡು ಅಂದ್ರೆ ಕೊಡೋದಿಲ್ಲ. ನಾನು ದಪ್ಪಣ್ಣ ಲಟ್ಟಿಸ್ತಿಂತ. ಮುಂಚೆಲ್ಲ ಬಡಿತಿದ್ರಂತ, ಈಗಲ ಅಲ್ಲ, ಈಗ ಸೌಂಡೇ ಇಲ್ಲ ಬಡಿಯೋದು. ಭಾಳ ನಿಗ್ಗರ್ ಗಡಿಕಿದ್ದು. ಒಂದು